ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನನ್ನ ಹಸ್ಬೆಂಡ್ದು ಬರ್ಡೇ ಇದೆಯಲ್ಲ, ಸೊ ಅದರದ್ದು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂಥೇಳಿ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಮಿಡ್ನೈಟ್ ಕೇಕ್ನ ಕಟ್ ಮಾಡಿಸೋಣ ಅಂಥೇಳಿ ನನ್ನ ಮಗ ಪ್ಲ್ಯಾನ್ ಮಾಡಿ ಆಲ್ರೆಡಿ ಕೇಕೆಲ್ಲ ತಂದಿಟ್ಟಿದ್ವಿ. ಈಗ ಆಲ್ರೆಡಿ 11:50 ಆಗಿದೆ. ಸೊ ಹಸ್ಬೆಂಡು ಆ ಕಡೆ ರೂಮಲ್ಲಿದ್ದಾರೆ. ಸೊ ಮಲಗಿದ್ದಾರೆ, ಏನೋ ಲೈಟಾಗಿ ಮಲಗಿರಬೇಕು ಅನ್ಕೋತೀನಿ. ಸೊ ಮಗಳನ್ನೂ ಕೂಡ ಹಠ ಆಡಿಸ್ಕೊಂಡು ಹಂಗೆ ಎಚ್ಚರವಾಗಿರಿಸ್ಕೊಂಡಿದ್ದೆ. ಅವಳು ಇರಲಿ, ಅವಳನ್ನ ಮಿಸ್ ಮಾಡಿ ಕೇಕ್ ಕಟ್ ಮಾಡಿಸೋದು ಬೇಡ ಅಂತೇಳಿ. ಅವಳಿಗೂ ಕೇಕ್ ಕಟ್ ಮಾಡೋದಂದ್ರೆ ಎಲ್ಲ ತುಂಬ ಇಷ್ಟ. ಸೊ ಹಾಗಾಗಿ ಹಂಗಾದರೂ ಅವಳು ಅವಾಗವಾಗ ಬಾಯಿ ಬಿಟ್ಬಿಡ್ತಾಯಿದ್ಲು. ಅವಳಿಗೆ ಹಂಗೋ ಹಿಂಗೋ ಹೇಳ್ಕೊಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಿದ್ವಿ. ನೋಡಿ, ಈಗ ಟೈಮ್ ಬಂದು 11:50 ಆಗಿದೆ. ಇನ್ನೊಂದು 10 ಮಿನಿಟ್ಸ್ ಇದೆ ಅಷ್ಟೇ. ಸೊ ಇನ್ನೊಂದು 10 ಮಿನಿಟ್ಸ್ ಇದೆ. ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸಿಂಪಲ್ಲಾಗಿ ನಾನು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಕೇಕ್ ಕಟ್ ಮಾಡೋದಕ್ಕೆ ಅಂತೇಳಿ, ಇರಲಿ ಅಂತೇಳಿ. ಸೊ ಒಂದು ನಮ್ಮ ಹಸ್ಬೆಂಡ್ಗೆಲ್ಲ ಇದು ಇಷ್ಟ ಆಗಲ್ಲ, ಅಂದರೆ ದೊಡ್ಡವರಾಗಿದ್ದೀವಿ, ಹೀಗೆಲ್ಲ ಏನು ಕೇಕ್ ಕಟ್ಟಿಂಗ್ ಎಲ್ಲ ಅಂತ ಹೇಳ್ತಾರೆ. ಸೊ ಒಂದು ಸಣ್ಣ ಖುಷಿನೂ ಚೆನ್ನಾಗಿರುತ್ತಲ್ವ, ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳೋದು ನಮ್ಮ ಇದು. ಅದು ಅಲ್ಲದೆ ಕೇಕ್ ಏನು ವೇಸ್ಟ್ ಆಗೋಲ್ಲ, ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ಸೊ ತಿಂದಂಗೆ ಆಗುತ್ತೆ. ಸೊ ಕಟ್ ಮಾಡೋದ್ರಲ್ಲಿ ಏನು ಅಂತೇಳಿ ನಾನು ನನ್ನ ಮಗ ಸೇರಿ ಈ ಥರ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನು 12 ಗಂಟೆ ಆಗಾದೆ ಹೋಗಿ ಅವ್ರನ್ನ ಹೇಳಿಸ್ಬೇಕು. ಮಗಳು ಕೂಡ ನಿದ್ದೆ ಅಂತ ಒಂಚೂರು ಹಠ ಮಾಡಿಲ್ಲ. ಅವಳು ಕೂಡ ಹೆಚ್ಚಾಗಿದ್ದು ಫುಲ್ ಕೇಕ್ ನೋಡ್ಬಿಟ್ಟು ಅವಳಿಗೆ ಖುಷಿಯಾಗೋಯ್ತು. ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಅಪ್ಪಂಗೆ ಹಂಗೂ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ರೂಮಲ್ಲಿ ಹೋಗ್ಬಿಟ್ಟು ಹ್ಯಾಪಿ ಟು ಯು ಅಂತ ಹೇಳ್ತಿದ್ಲು. ಅಂದರೆ ನಾನು ಹೇಳ್ಕೊಟ್ಟಿದ್ದೆ ಹ್ಯಾಪಿ ಟು ಯು ಅಂತ ಹೇಳು ಕಂದ ಅಂತ ಹೇಳಿದಾಗ, ಹ್ಯಾಪಿ ಟು ಯು ಇದು ಅಪ್ಪಂದು ಹ್ಯಾಪಿ ಬರ್ಡೇ ಅಂತಂದರೆ ಹ್ಯಾಪಿ ಬರ್ಡೇ ಅನ್ನಕ್ಕೆ ಬರ್ತಿರಲಿಲ್ಲ, ಹ್ಯಾಪಿ ಟು ಯು ಅಪ್ಪ ಅಂತ ಹೇಳ್ತಾಯಿದ್ಲು. ಈಗ ಫೈನಲಿ ನೋಡಿ, ಹಂಗೂ ಅವಳಿಗೆ ಸುಮ್ಮನೆ ಇರೋ ಅಪ್ಪಂಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ತಾಯಿದ್ದೀನಿ. ಬಟ್ ಅವಳಿನ್ನೂ ಚಿಕ್ಕವಳಲ್ವ, ಗೊತ್ತಾಗೋದಿಲ್ಲ. ಹೆಂಗೋ ಮಾಡಿ, ಅಂದರೆ ನನ್ನ ಹಸ್ಬೆಂಡ್ ಕೇಳ್ತಾರೆ ಯಾಕೆ ಇಷ್ಟೊತ್ತಾದ್ರೂ ಮಲಗಿಲ್ಲ ಅಂತ. 11:15 ಕೇಳಿದರು. ನಿಮಗೆ ಬರ್ಡೇ ಅಂದ್ಬಿಟ್ಟು ಇಬ್ಬರು ಎಚ್ಚರಾಗವ್ರೆ ವಿಶ್ ಮಾಡೋಕ್ಕೆ ಅಂತೇಳಿ ಸುಮ್ಮನೆ ಅಂದಿದ್ದೆ. ನೋಡೋದು ಈಗ ಫೈನಲಿ ನೋಡಿ, ಅವನ ಮಗ ಹೋಗಿ ಹೇಳಿಸ್ತಾ ಇದ್ದಾನೆ. ಹೇಳಿಸ್ಬಿಟ್ಟು ಕರ್ಕೊಂಬರ್ತಾ ಇದ್ದಾನೆ. ಲೈಟ್ ಆಫ್ ಮಾಡೋಣ ಅಂತೇಳಿ ಲೈಟ್ ಆಫ್ ಮಾಡಿದ್ದ. ನೋಡಿ, ಈಗ ಆಚೆ ಬಂದರು. ಲೈಟ್ ಆನ್ ಮಾಡಿ ಚಿನ್ನು. ಹ್ಯಾಪಿ ಟು ಯು, ವಿಶ್ ಯು ಹ್ಯಾಪಿ ಬರ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ. ಮಗಳು ನೀನು ಹೇಳುವ ಈ ಕೈ ಹ್ಯಾಪಿ ಬರ್ಡೇನು ನಂದು ಮಾಡಿ ಚೆನ್ನಾಗಿ. ಏನಿದೆಲ್ಲ ಅರೇಂಜ್ಮೆಂಟ್ಸ್ ಇದೆಲ್ಲ ನೀನು ಮಲಿಕೊಳ್ಳೋ ಟೈಮಲ್ಲೆಲ್ಲ ಎದ್ಬಿಟ್ಟು ಏನು ಮಾಡ್ತಾ ಇರೋದು ನೀನು? ಇನ್ನು ಈಗ ಫೈನಲಿ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಇಲ್ಲಿಗೆ ಬಂದ್ವಿ. ಇನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ವ್ಲಾಗೆಲ್ಲ ಬೇಕಲ್ಲ ಅಂತೇಳಿ ಮೊಬೈಲ್ನ ಸೆಲ್ಫಿ ಸ್ಟಿಕ್ ಹಾಕ್ಬಿಟ್ಟು ಕರೆಕ್ಟಾಗಿ ಕವರ್ ಆಗುತ್ತಾ ಅಂತೆಲ್ಲ ಹೇಳಿ ನೋಡಿ ಇಟ್ಕೋತದೆ. ಯಾಕಂದರೆ ವೀಡಿಯೋ ಮಾಡ್ಕೊಡೋಕ್ಕೆ ಯಾರಿಲ್ಲ. ಸೊ ಹಾಗಾಗಿ ಸೆಲ್ಫಿ ಸ್ಟಿಕ್ ಹಾಕಿ ಇಟ್ವಿ. Happy birthday to you. Happy birthday to you. Happy birthday to you. Happy birthday to you. Thank you. ಇನ್ನು ಮಕ್ಕಳಿಬ್ಬರಿಗೂ ಅಂತೂ ಕೇಕ್ ಕಟ್ಟಿಂಗ್ ಅಂತಂದರೆ ತುಂಬ ಇಷ್ಟ. ಅಂದರೆ ಕೇಕು ತಿನ್ನೋದಕ್ಕೆಲ್ಲ ಇಷ್ಟಪಡ್ತಾರಲ್ಲ ಮಕ್ಕಳು. ಹಾಗಾಗಿ ನನ್ನ ಮಗ ಅಂತೂ ತುಂಬಾ ಎಕ್ಸೈಟ್ ಆಗಿದ್ದ, ಅಪ್ಪಂಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತೇಳಿ. ಹ್ಯಾಪಿ ಬರ್ಡೇ. ಇನ್ನು ನನ್ನ ಮಗಳಿಗಂತೂ ಕೇಕು ಅಂತಂದರೆ ಈ ಥರ ಕೇಕ್ ಕಟ್ ಮಾಡಬೇಕು ಅನ್ನೋದು ತುಂಬ ಆಸೆ. ಸೊ ಹಾಗಾಗಿ ಅವಳ ಕೈಲಿ ಸುಮ್ಮನೆ ಹಾಗೆ ಕಟ್ ಮಾಡಿಸ್ತಾ ಇದ್ದೆ. ಇನ್ನೊಂದು ಏನು ಅಂತಂದರೆ ಜುಲೈ 22 ನನ್ನ ಹಸ್ಬೆಂಡ್ದಾದರೆ ಜುಲೈ 23 ನನ್ನ ಮಗಳದು ಬರ್ಡೇ. ಇನ್ನು ಅವಳಿಗೂ ಕೂಡ ನಾಳೆಗೆ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಏನೂ ಆರ್ಡ್ರ್ ಇಲ್ಲ, ಏನೂ ಮಾಡಿಲ್ಲ. ಸೊ ಬೆಳಗ್ಗೆ ಆದಮೇಲೆ ಹೋಗಿ ಎಲ್ಲನೂ ಮಾಡ್ಕೋಬೇಕು. ಇನ್ನು ಆಲ್ರೆಡಿ ಟೈಮ್ ಬಂದು 1 o'clock ಆಯಿತಾ ಬಂತು. ಇವರಿಬ್ಬರು ಇನ್ನೂ ಮಲ್ಗೋಂಗೆ ಕಾಣ್ತಾ ಇಲ್ಲ. ಮಗಳಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟವಳೆ. ಅವಳಿಗೆ ಮಲ್ಗೋ ಮೂಡೇ ಇಲ್ಲ ನೋಡಿ. ಅವಳಿಗೆ ಒಂಚೂರಾರು ನಿದ್ದೆ ಬರ್ತಾಯಿದೆ ಅನ್ನಿಸ್ತಾನೆ ಇಲ್ಲ. ಅವನಿಗೂ ಅಷ್ಟೇ ಅಷ್ಟು ಜೋಶಲ್ಲಿದ್ದಾರೆ. ಅವ್ರ ಅಪ್ಪನಿಗೆ ಬರ್ಡೇ ವಿಶ್ ಮಾಡೋದು, ಬರ್ಡೇ ಕೇಕ್ ಕಟ್ ಮಾಡಿಸೋದು ಅಂಥೇಳಿ. ಹೆಂಗಾರು ಮಾಡಿ ಇವರಿಬ್ಬರನ್ನ ಮಲಗಿಸ್ಬಿಟ್ಟು ಇನ್ನು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೇಳಬೇಕು. ಇನ್ನು
ಮಲಗಿಸಿ ಬೆಳಿಗ್ಗೆ ಎದ್ದು ಸ್ನಾನನೂ ಆಯಿತು, ಬಟ್ಟೆ ಎಲ್ಲ ವಾಶ್ ಮಾಡಿ ಈಗ ಹಸ್ಬೆಂಡ್ಗೆ ತಿಂಡಿ ರೆಡಿ ಮಾಡಿದ್ದೀನಿ. ಮಗನೂ ಸ್ಕೂಲಿಗೆ ಹೋಗಾಯಿತು. ಇನ್ನು ಹಸ್ಬೆಂಡ್ಗೆ ಹಾಲು ಖೀರ್ ಇಷ್ಟ ಅಂತೇಳಿ ಸ್ವಲ್ಪ ಹಾಲು ಖೀರ್ ಮಾಡಿದ್ದೀನಿ. ಮತ್ತು ಅದೇ ಕೇಕ್ ಇತ್ತಲ್ಲ ಅದು ಸ್ವಲ್ಪ. ಇನ್ನು ಇವರಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ನಂದು ಸ್ವಲ್ಪ ಕೆಲಸಗಳಿದೆ ಮಾಡ್ಕೋಬೇಕು. ಇನ್ನು ಹಾಲು ಖೀರನ್ನ ನಾನೇ ಒಂದು ಸ್ಪೂನ್ನ ಮತ್ತೆ ತಿನ್ನಿಸ್ಬಿಟ್ಟು ವಿಶ್ ಮಾಡಿಬಿಟ್ಟು ಇನ್ನು ಮಗಳನ್ನ ನೋಡೋಣ ಅಂತೇಳಿ ಹೋದೆ. ಪಾಪ ಬೆಳಿಗ್ಗೆ ಎದ್ದೋಳು ರನ್ನ ಕಳಿಸೋದ್ರಲ್ಲಿ ಬ್ಯುಸಿ ಇರ್ತೀನಿ, ಇನ್ನು ಇವ್ರದ್ರಲ್ಲಿ ಬ್ಯುಸಿ. ಪಾಪ ಅವಳನ್ನ ಆ ಕಡೆ ಟೈಮೇ ಸಿಗಲ್ಲ ಅವಳನ್ನ ಮಾತಾಡ್ಸೋಕ್ಕೆ. ಸೊ ಹಾಗಾಗಿ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಇನ್ನು ಹಸ್ಬೆಂಡ್ಗೆ ತಿಂಡಿಯಿಂದ ಕೊಟ್ಬಿಟ್ಟು ಅವರು ತಿಂಡಿ ತಿನ್ಕೊಂಡು ಅವ್ರ ಪಾಡಿಗೆ ಅವ್ರು ಡ್ಯೂಟಿಗೆ ಹೋಗ್ತಾರೆ. ಇನ್ನು ಪೂಜೆ ಎಲ್ಲ ಆಗಿದೆ. ಇನ್ನು ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಕೂತ್ಕೊಂಡೆ. ಇನ್ನು ಸಂಜೆ ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ. ಮಗನೂ ಸ್ಕೂಲ್ಗೆ ಹೋಗಿದ್ದಾನೆ. ಇನ್ನು ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರಲ್ಲ, ಇನ್ನು ಸಂಜೆ ಹೋಗೋಣ ಅಂತೇಳಿ ನೋಡಿ ಈಗ ಸಂಜೆ ಬಂದಿದ್ದಾರೆ ಸ್ಕೂಲಿಂದ. ಅವನು ಬಂದ, ಡ್ಯೂಟಿಯಿಂದ ಬಂದಾಯಿತು. ಮತ್ತು ಈಗ 5:30ಗೆ ಅಷ್ಟೇ ಮಳೆ ನಿಂತಿದ್ದು, ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ಲೇಟ್ ಆಯಿತು. ಇಲ್ಲಾಂದರೆ ನಾವು ಅಂದ್ಕೊಂಡಿದ್ದೆ 4:30ಗೆಲ್ಲ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಈಗ ಆಲ್ರೆಡಿ 6:30 ಆಗಿದೆ. ಹಸ್ಬೆಂಡ್ ಆಫೀಸಲ್ಲೂ ಇನ್ವೈಟ್ ಮಾಡಿದ್ದಾರೆ, ಫ್ಯಾಮಿಲಿ ಕರ್ಕೊಂಡು ಬನ್ನಿ ಅಂತೇಳಿ. ಸೊ ಹಾಗಾಗಿ ಅವ್ರ ಆಫೀಸ್ಗೆ ಹೋಗಬೇಕು, ದೇವಸ್ಥಾನಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಆಲ್ರೆಡಿ 6:30 ಆಗಿದೆ. ಮತ್ತು ಅಲ್ಲೂ ಆಫೀಸಲ್ಲೂ ಕಾಲ್ ಮಾಡ್ತಾ ಇದ್ದಾರೆ, ಎಲ್ಲ ವೆಯ್ಟಿಂಗು. ಬಟ್ ಅವ್ರದ್ದು 6 o'clockಗೆ ಆಫೀಸ್, ಪಾಪ ಸ್ಟಾಫ್ ಎಲ್ಲ ಹೋಗೋರು. ಇವರಿಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಫಸ್ಟು ಆಫೀಸ್ಗೆ ಹೋಗೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಈಗ ಫಸ್ಟು ಆಫೀಸ್ ಹತ್ರ ಬಂದ್ವಿ. ನೋಡಿ ಆಲ್ರೆಡಿ ಪಾಪ ಎಲ್ಲರೂ ಬ್ಯಾಗ್ನ ತಗೊಂಡು ನಿಂತಿದ್ದಾರೆ. ಇನ್ನು ನಾವು ಬಂದ್ವಿ, ಕೇಕೆಲ್ಲ ತರಿಸಿದ್ರು. ಕೇಕೆಲ್ಲ ಕಟ್ ಮಾಡ್ಸೋಕ್ಕೆ ಅರೇಂಜ್ಮೆಂಟು ಕೂಡ ಮಾಡಿಸಿರು. ಇನ್ನು ಕೇಕೆಲ್ಲ ಕಟ್ ಮಾಡ್ತಾಯಿದ್ರು. ನನಗಂತೂ ತುಂಬಾ ಖುಷಿ ಆಯಿತು ಕೇಕೆಲ್ಲ ಕಟ್ ಮಾಡಿಸಿದ್ದು. ನಾನು ಇವ್ರ ಆಫೀಸಿಗೆ ಬಂದಿದ್ದಿದೆ ಫಸ್ಟ್ ಟೈಮು. ನಾನು ನನ್ನ ಮಕ್ಕಳೆಲ್ಲ ಬಂದಿರೋದಿದೆ ಫಸ್ಟ್ ಟೈಮು. ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಮತ್ತು ಇವ್ರ ಬಾಸ್ ಅಂತೂ ತುಂಬಾ ಸೋಷಿಯಲಾಗಿರ್ತಾಯಿದ್ರು, ಒಂದು ಸಿಂಪಲ್ ಆಗಿದ್ದರು. ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಅವನ್ನೆಲ್ಲ ನೋಡಿ ಇವರೇ ಅವ್ರ ಬಾಸು. ಸಿಂಪಲಾಗಿರ್ತಾಯಿದ್ರು ಈ ಸರ್ ಅಂತೂ, ತುಂಬಾ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನನಗಂತ ಅದು ಕ್ಯಾರೆಕ್ಟರ್ ಅಂತೂ ತುಂಬಾ ಇಷ್ಟ ಆಯಿತು. ಇನ್ನು ಇವರು ಅಕೌಂಟ್ಸ್ ನೋಡ್ಕೊಳ್ಳೋದಂತೆ. ಸೊ ಇವರು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿರ್ತಾಯಿದ್ರು, ತುಂಬ ಖುಷಿ ಆಯಿತು. ಮತ್ತು ಎಲ್ಲ ಕೊಲಿಗಳು ಅಷ್ಟೇ ಎಲ್ಲರೂ ಮಾತಾಡ್ಸಿದ್ರು. ನನ್ನ ಮಗಳಂತೂ ಸ್ಟಾರ್ಟಿಂಗ್ ಮಾತಾಡ್ತಾನೆ ಇರಲಿಲ್ಲ ಯಾರ ಜೊತೆನೂ ಹೋದಾಗ. ಕೇಕ್ ಕಟ್ ಮಾಡಿ ಎಲ್ಲ ಆದಮೇಲೆ ಅವಳಿಗೆ, ಅಂದರೆ ನನ್ನ ಮಗಳು ಯಾವಾಗಲೂ ಅಷ್ಟೇ ಸಡನ್ಲಿ ಯಾರ ಜೊತೆನೂ ಮಾತಾಡಲ್ಲ. ಹೊಸಬ್ರ ಹತ್ರ ಒಂದು 15 ನಿಮಿಷ ಆಗಿ ಅವ್ರನ್ನೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಮಾತಾಡ್ತಾಳೆ. ಇವರೆಲ್ಲ ಎಷ್ಟೇ ಇದು ಮಾಡಿದ್ರು ಮಾತಾಡ್ತಾ ಇರಲಿಲ್ಲ ಯಾರನ್ನೂ. ಈಗ ನೋಡಿ ಅವಳೇ ಮಾತಾಡ್ತಾ ಇದ್ದಾಳೆ, ಎಲ್ಲರ ಜೊತೆಗೆ ಹೋಗಿ ಮಾತಾಡಿಸ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ನನಗಂತೂ. ನನ್ನ ಹಸ್ಬೆಂಡ್ ಬರ್ಡೇನ ಇನ್ನೂ ಒಂದಷ್ಟು ಗ್ರೇಟ್ಫುಲ್ ಮೆಮೊರಿ ಆಗೋ ಥರ ಮಾಡಿದ್ರು ಆಫೀಸಲ್ಲಿ. ಥ್ಯಾಂಕ್ ಯು ಅಂತ ಹೇಳ್ತೀನಿ ಎಲ್ಲರಿಗೂ ಈ ವಿಡಿಯೋ ಮೂಲಕ. ನನಗಂತೂ ಇನ್ನು ಕೇಕೆಲ್ಲ ಕಟ್ ಮಾಡಿದ್ರಲ್ಲ, ಸೊ ಕೇಕು ಮತ್ತು ಚಿಪ್ಸ್ ಎಲ್ಲ ಕೊಟ್ಟರು. ಇನ್ನು ಅದೆಲ್ಲ ತಿಂದ್ಕೊಂಡು ಇನ್ನು ದೇವಸ್ಥಾನಕ್ಕಂತೂ ಹೋಗೋದಕ್ಕಾಗಲಿಲ್ಲ, ಕತ್ಲೆ ಆಗೋಯಿತು. ಇಲ್ಲಿ ಅಂದರೆ ನಾವು ಸಿಟಿಗೆಲ್ಲ ಬಂದಿದ್ದು. ಸೊ ಇಲ್ಲಿ ಯಾವುದೋ ನಿಯರೆಸ್ಟ್ ದೇವಸ್ಥಾನ ಇಲ್ಲ ಅಂತೇಳಿ ಇನ್ನು ಮಗಳಿಗೆ ಫಂಡ ಸೈಕಲ್ ತೊಗೊಡ್ಬೇಕು. ನಾಳೆ ಅವಳ ಬರ್ಡೇ ಅಲ್ವಾ, ಸೊ ಹಾಗಾಗಿ ಅವಳಿಗೆ ಫಂಡ ಸೈಕಲ್ ತೊಗೊಡ್ಬೇಕು ಅಂತ ಅಂದ್ಕೊಂಡಿದ್ವಿ. ಅಂದರೆ ನಾವು ವಿಜಯನಗರ ವಿಶಾಲ್ ಮೆಗಾ ಮಾರ್ಟಲ್ಲಿ ನೋಡಿದ್ವಿ. ಬಟ್ ಈಗ ಸಿಟಿಗೆ ಬಂದಿದ್ವಲ್ಲ, ಸೊ ಹಾಗಾಗಿ ಇಲ್ಲೂ ಒಂದು ಸತಿ ನೋಡಿಕೊಂಡು ಇದ್ದರೆ ಇಲ್ಲೇ ತೊಗೊಂಡೋಗೋಣ, ಮತ್ತು ಅಲ್ಲಿಗೆ ಏನಕ್ಕೆ ಹೋಗೋದು ಅಂತೇಳಿ ಇಲ್ಲೇ ಸಿಟಿಲಿರತ್ತಾ ವಿಶಾಲ್ ಮೆಗಾ ಮಾರ್ಟಿಗೆ ಬಂದ್ವಿ. ಇನ್ನು ನಾವಂತೂ ಶಾಪಿಂಗ್ಗೆ ಅಂತ ಬಂದರೆ ಏನು ನೋಡಬೇಕು ಅಂತ ಬಂದಿರ್ತೀವಿ, ಅದನ್ನು ನೋಡೋದನ್ನ ಬಿಟ್ಟು ಎಲ್ಲನೂ ನೋಡ್ತೀವಿ. ಯಾಕಂದರೆ ಕಣ್ಣಿಗೆ ಎಲ್ಲ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ, ಎಲ್ಲನೂ ಒಂದು ಸರಿ ನೋಡಬೇಕು ಅಂತ ಅನಿಸುತ್ತೆ. ಇನ್ನು ಮಗ ಸ್ಲಿಪ್ಪರ್ ಸೆಕ್ಷನ್ಗೆ ಬಂದ, ನಾನು ಸ್ಲಿಪ್ಪರ್ ನೋಡ್ತೀನಿ ಅಂತೇಳಿ. ಇನ್ನು ನಾನು ಕೂಡ ಹಾಗೆ ಮಗಳಿಗೆ ಪುಟ್ಟಾಗಿ ಶೂ ಎಲ್ಲ ಕಾಣ್ತಿತ್ತಲ್ಲ, ನೋಡೋಣ ಅಂತೇಳಿ ನೋಡಿದೆ. ಬಟ್ ತೊಗೊಳ್ಳಿಲ್ಲ, ಅಂದರೆ ನೋಡ್ತಾ ಇದ್ದೆ ಅಷ್ಟೇ. ಪ್ರೈಸು ಅಷ್ಟೆಲ್ಲ ರೀಸನಬಲ್ ಆಗಿರುತ್ತೆ ಇಲ್ಲಿ. ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ, ಮಗನಿಗೂ ಕೂಡ ಯಾವುದೂ ಇಷ್ಟ ಆಗಲಿಲ್ಲ. ಇನ್ನು ಇಲ್ಲಿ ಟಾಯ್ಸ್ ಸೆಕ್ಷನ್ಗೆ ಬಂದರೆ ಇಲ್ಲಿ ನನ್ನ ಮಗಳಂತೂ ಕಂಡಿದ್ನೆಲ್ಲ ಎತ್ತಿ ಕೊಡ್ತಾಯಿದ್ಲು. ಈ ಥರ ಸಣ್ಣ ಪುಟ್ಟದಾದ್ರೆ ಬಾಯಿಗೆ ಕೊಡ್ತಾಳೆ ಅಂತೇಳಿ ನಾನು ಈ ಥರ ಬೊಂಬೆಗಳನ್ನ ತೋರಿಸ್ತಾ ಇದ್ದೆ. ಬಟ್ ಅವಳಿಗೆ ಅದು ಇಷ್ಟ ಆಗಲಿಲ್ಲ. ಇದೆಲ್ಲ ಆಲ್ರೆಡಿ ಇದೆಯಲ್ಲ, ಹಾಗಾಗಿ ಇಷ್ಟ ಆಗಲಿಲ್ಲ. ಇನ್ನು ಅವಳನ್ನ ಕರ್ಕೊಂಡು ಟಾಯ್ಸಿಂದ ಬೇರೆ ಕಡೆಗೆ ಹೋಗೋಣ ಅಂತ ಹೇಳಿದ್ರೆ ನನಗೆ ನೋಡಬೇಕು ಅನ್ನಿಸ್ತಾ ಇತ್ತು. ಅಷ್ಟೊಂದು ಮುದ್ದಾಗಿರೋ ಟಾಯ್ಸ್ ಎಲ್ಲ ಇರ್ತಾಯಿದ್ದು. ಬಂದಿದ್ದೀವಿ ಒಂದು ಸತಿ ನೋಡೋಣ ಅಂದರೆ ನಾನು ಹೆಂಗೆ ನೋಡ್ತೀನಿ ಅಂತಂದರೆ ಒಂದು ಸತಿ ನೋಡ್ಕೋತೀನಿ, ಈಗ ನೆಕ್ಸ್ಟ್ ಇಲ್ಲಿ ಸಿಗುತ್ತೆ ಅನ್ನೋದಾದರೆ ಮಗಳಿಗೆ ಏನಾರು ಕೊಡಿಸ್ಬೇಕಾರೆ ಅಲ್ಲೇ ಸಿಗುತ್ತೆ ಅಲ್ವ, ಅಲ್ಲೇ ತೊಗೋಬೋದಲ್ವ ಅನ್ನೋದು ಒಂದು ಥಾಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಬಂದಾಗ ಏನು ತೊಗೊಳಕ್ಕೆ ಬಂದಿದ್ವಿ ಅದ್ರ ಜೊತೆಗೆ ಎಲ್ಲನೂ ಕೂಡ ಒಂದು ಸತಿ ನೋಡ್ಕೊಂಡು ಬರ್ತೀನಿ. ಏನೇನು ಹೊಸದಾಗಿ ಬಂದಿದೆ ಅಂತೆಲ್ಲ ನೋಡ್ಕೊಂಡು ಬರ್ತೀನಿ. ಇನ್ನು ಹಸ್ಬೆಂಡ್ ಅಂತೂ ಒಂದು ಕಡೆ ಮೊಬೈಲಲ್ಲಿ ಅವ್ರಿಗೇನೋ ಸ್ವಲ್ಪ ವರ್ಕ್ ಇದೆ ಅಂತೇಳಿ ಒಂದು ಕಡೆ ನಿಂತ್ಕೊಂಡಿದ್ದಾರೆ. ನಾನು ನನ್ನ ಮಕ್ಕಳು ಈ ಥರ ನೋಡೋದಕ್ಕೆ ಅಂತೇಳಿ ಬಂದ್ವಿ. ಇನ್ನು ಬಾಲ್ ಅಂತ ಎತ್ಕೊಂಡು ಆಟಾಡ್ತಾಯಿದ್ರು. ಇನ್ನು ನನ್ನ ಮಗ ಹೇಗೆ ಅಂದರೆ ಅವನು ಫುಟ್ಬಾಲ್ ಆಡೋದ್ರಿಂದ ಎಲ್ಲಿ ಬಂದರೂ ಬಾಲ್ ಕಂಡ್ರೆ ಸಾಕು, ಫುಟ್ಬಾಲ್ದು ಸ್ಕಿಲ್ಸ್ಗಳನ್ನ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇನ್ನು ಇದನ್ನೇ ನಾವು ನನ್ನ ಮಗಳಿಗೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಲಾಸ್ಟ್ ಟೈಮು ವಿಜಯನಗರ ವಿಶಾಲ್ ಮೆಗಾ ಮಾರ್ಟಲ್ಲಿ ನೋಡಿದ್ವಿ. ಬಟ್ ಅಲ್ಲಿಗೂ ಇಲ್ಲಿಗೂ ಏನೋ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಇದು ಹೊಸ ಥರ ಸ್ಟಾಕ್ ಅನ್ನಿಸ್ತಾ ಇದೆ. ನಾವು ನೋಡಿದ್ದೆ ಬೇರೆ, ಬಟ್ ಅದೇ ಇಲ್ಲಿ ಟ್ರಯಲ್ ಬೇರೆ ಇರಲಿಲ್ಲ. ಅವಳು ಕೂತಿ ನೋಡಿದ್ರೆ ತಾನೇ ಗೊತ್ತಾಗುತ್ತೆ ಅವಳು ಓಡಿಸ್ತಾಳೋ ಏನು ಅಂತ. ಸೊ ಹಾಗಾಗಿ ಇಲ್ಲಿ ಬೇಡ, ವಿಶಾಲ್ ಮೆಗಾ ಮಾರ್ಟಲ್ಲೇ ತೊಗೋಣ ಅಂತೇಳಿ ಫಿಕ್ಸ್ ಆದ್ವಿ. ಹಾಗಾಗಿ ಇಲ್ಲಿ ಏನೂ ಪರ್ಚೇಸ್ ಮಾಡಿಲ್ಲ, ಒಟ್ಟಿಗೆ ಅಲ್ಲೇ ಪರ್ಚೇಸ್ ಮಾಡೋಣ ಅಂತೇಳಿ.
ಇನ್ನು ಊಟಕ್ಕೆ ಬಂದ್ವಿ. ಇವತ್ತು ಅವ್ರ ಬರ್ಡೇ ಆಗಿರೋದ್ರಿಂದ ಮಗ ಬಿರಿಯಾನಿ ಕೊಡಿಸು ಅಂತ ಕೇಳಿದ. ಸೊ ಹಾಗಾಗಿ ಲಂಚ್ ಮುಗಿಸ್ಕೊಬೋಣ ಅಂತೇಳಿ ಬಂದ್ವಿ. ಆಲ್ರೆಡಿ 8:30 ಆಗಿತ್ತು. ಸೊ ಹಾಗಾಗಿ ಲಂಚ್ ಮುಗಿಸ್ಕೊಂಡು ಇನ್ನು ಡೈರೆಕ್ಟ್ ಇನ್ನು ಸಿಟಿಲಿ ಏನೂ ಕೆಲಸ ಇಲ್ಲ. ಇನ್ನು ಮನೆಗೆ ಹೋಗ್ತಾರೆ ಅಂತ ವಿಜಯನಗರದಲ್ಲಿ ವಿಶಾಲ್ ಮೆಗಾ ಮಾರ್ಟಲ್ಲಿ ಹೋಗ್ಬಿಟ್ಟು ಅದನ್ನು ತೊಗೊಂಡು ಹೊಂಟೋಗೋಣ ಅಂತೇಳಿ ಅಂದ್ಕೊಂಡು ನಾವು ಊಟಕ್ಕೆ ಬಂದ್ವಿ. ನಾಳೆಗೆ ಅವಳಿಗೆ ಬರ್ಡೇ ಕೊಡಿಸ್ಲೇಬೇಕು. ಸೊ ಹಾಗಾಗಿ ಇವತ್ತು ತೊಗೊಂಡು ಹೋಗಲೇಬೇಕು. ಬಿರಿಯಾನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಖುಷಿಯಿಂದ ತಿಂದ್ವಿ. ನನ್ನ ಮಗಳು ಜ್ಯೂಸ್ ಕುಡಿತಾ ಇದ್ಲು. ಇನ್ನಿಲ್ಲಿಂದ ಹೊರಟ್ವಿ. ಇನ್ನು ವಿಜಯನಗರ ವಿಶಾಲ್ ಮೆಗಾ ಮಾರ್ಟಿಗೆ ಬಂದ್ವಿ. ಇದು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ? ಎಲ್ಲರೂ ಸೇಮಾ? ಹಾಂ ಸೇಮ್ ಮೇಡಮ್ ಹಿಂದೆ ಟೈರ್ ಮಾತ್ರ ಹಿಂದೆ ಟೈರ್ ಅಲ್ಲ ಅವ್ರಿಗೆ ಗೊತ್ತಾಗಲ್ಲ ಬಿಡಿತಾರೆ. ಸ್ಟಾರ್ಟಿಂಗ್ ಅಲ್ಲ ಸ್ವಲ್ಪ ಬಿಡಮ್ಮ. ಆಯ್ತು ತಗೊಂಡೋಗೋಣ ಬಿಡು ಮನೆಗೆ. ಈಗ ದೊಡ್ಡ ತಗೊಳ್ಬಿಟ್ರೆ ಬಿಟ್ಬಿಡ್ತಾರೆ ಮಕ್ಕಳು. ಮತ್ತೆ ಆಟ ಆಡ್ತೀಯಾ? ಇದಾದ್ರೆ ಮೇಲೆ ಚೆನ್ನಾಗಿ ಅದೇ ಇರಲಿ ಬಿಡ. ಎಲ್ಲಿ ಹೋಗ್ತೀಯ? ಈಗ ಹೆಂಗೆ ಹಿಡ್ಕೋದ್ರು ಪಾಪಿಂದ ಮುಂದ್ಗಡೆ ಮುಂದಗಡೆ ಹಾಕ್ಬೇಕು. ಗಾಡಿ ಮುಂದಗಡೆ. ಸರಿ ಸಾಕು ಮನೆಲ್ಲ ಬಾ. ನೋಡಿ ಈ ಥರ ಟ್ರಯಲ್ ಇದ್ದರೆ ಅವಳಿಗೂ ಓಡಿಸೋದಕ್ಕೆ ಕಂಫರ್ಟೇಬಲ್ ಏನು ಅನ್ನೋದು ನಮಗೂ ಗೊತ್ತಾಗುತ್ತೆ. ಸೊ ಇಲ್ಲಿ ಟ್ರಯಲ್ ಕೊಟ್ಟರು. ಅವಳಂತೂ ಎದ್ದು ಬರೋಕ್ಕೆ ಮನಸ್ಸಿರಲಿಲ್ಲ. ಇನ್ನು ಅದನ್ನು ಮುಗಿಸ್ಕೊಂಡು ಅದನ್ನು ಕೌಂಟರ್ ಹತ್ರ ಇಡಿಸ್ಬಿಟ್ಟು ಈ ಕಡೆ ಬಂದೆ. ನೋಡಿ ಇದೊಂದು ತೊಟ್ಲಿತ್ತು. ಜಸ್ಟ್ 369 ರುಪೀಸ್ ಅಷ್ಟೇ. ಅಂದರೆ ನಾನು ಮೀಶೋಯಿಂದ 259 ಕೊಟ್ಬಿಟ್ಟು ತರಿಸ್ಕೊಂಡಿದ್ದೆ. ಅದು ಕ್ಲಾತ್ದು, ಬಟ್ ಇದು ಚೆನ್ನಾಗಿದೆ, ಪ್ಲಾಸ್ಟಿಕ್ದು, ಬೀಳೋದು ಇಲ್ಲ. ನೆಕ್ಸ್ಟ್ ಇದನ್ನೇ ತರಿಸ್ಕೊಳ್ಳೋಣ ಅಂತೇಳಿ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ. ನೋಡಿ ಏನು ಪರ್ಚೇಸ್ ಮಾಡೋಕ್ಕೆ ಬಂದಿರ್ತೀವಿ ಅದ್ರ ಜೊತೆಗೆ ಬೇರೆ ಎಲ್ಲ ನೋಡ್ತಾಯಿದ್ರು ಕೂಡ ಏನಾದ್ರು ಒಂದು ಸಿಗುತ್ತೆ. ಇನ್ನು ನನ್ನ ಮಗಳಂತೂ ಅವಳಿಗೆ ಸ್ಟಿಕ್ಕರ್ ಹುಚ್ಚು. ಇದ್ರ ಬಾಕ್ಸ್ ಮೇಲೆಲ್ಲ ಸ್ಟಿಕ್ಕರ್ ಹಾಕಿರ್ತಾರೆ, ಆಫರ್ದೇ ಆಗಲಿ ಪ್ರೈಸ್ದೇ ಆಗಲಿ, ಅದನ್ನೆಲ್ಲ ಕೆಳಕ್ಕೆ ಡೀಲ್ ಮಾಡ್ತಾ ಇದ್ದಾಳೆ. ಅದನ್ನೆಲ್ಲ ಅದರಲ್ಲಿರೋದು ಒಂದೊಂದಾಗಿ ಕೀಳ್ತಿದ್ದಾಳೆ. ಕಿತ್ಕೊಂಡು ಬರೋದಕ್ಕೋಸ್ಕರ ಅಲ್ಲಿ ನಿಂತಿದ್ಲು. ಇನ್ನು ನಾನಿಲ್ಲಿ ಸ್ವಲ್ಪ ನನಗೆ ಡೋರ್ ಮ್ಯಾಟ್ ಬೇಕಿತ್ತು. ಸೊ ಹಾಗಾಗಿ ಡೋರ್ ಮ್ಯಾಟ್ ತೊಗೋಣ ಅಂತೇಳಿ ನಾನು ನನ್ನ ಮಗ ಇಬ್ಬರು ಮೇಲೆ ಬಂದ್ವಿ. ಹಸ್ಬೆಂಡು ಮತ್ತು ಮಗಳು ಕೆಳಗೆ ಇದ್ದರು. ತೊಗೊಳಕ್ಕೆ ಅಂತ ಬಂದ್ವಿ. ನೋಡಿ ಇದೊಂದು ಇಷ್ಟ ಆಯಿತು. ಸೊ ಇದನ್ನು ಲಾಸ್ಟ್ ಟೈಮ್ ಒಂದು ತೊಗೊಂಡಿದ್ದೆ ನಾನು, ಇದರಲ್ಲಿ ಬ್ಲ್ಯಾಕು. ಸೊ ಈಗ ಹಾಲ್ಗೆ ಅಂತೇಳಿ ಇದನ್ನು ತೊಗೊಂಡೆ. ನೋಡ್ತಾ ಇದ್ರೆ ಎಲ್ಲನೂ ಒಂದೊಂದಾಗಿ ತೊಗೋಬೇಕು ಅನ್ನಿಸ್ತಾಯಿತ್ತು. ಅಷ್ಟು ಡೋರ್ ಮ್ಯಾಟಲ್ಲೂ ಕೂಡ ವೆರೈಟಿಗಳಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ನನಗೆ ಒಂದೇ ಬೇಕಾಗಿದ್ದಿದ್ದು, ಒಂದೇ ತೊಗೊಂಡು ಇನ್ನು ಹೊರಡೋಣ ಅಂತೇಳಿ ಬಂದೆ. ಬಟ್ ಹೊರಡೋಕ್ಕೆ ಮನಸ್ಸಾಗ್ತಿಲ್ಲ. ನೋಡಿ ಇದ್ರ ಬದಲು ಇನ್ನೊಂದು ತೊಗೋಣ, ಇನ್ನೊಂದು ಇದಕ್ಕಿಂತ ಅದು ಚೆನ್ನಾಗಿದ್ದಿಲ್ಲ, ಅದು ತೊಗೋಣ ಅಂತ ಒಂದೊಂದು ನೋಡ್ತಾನೆ ಇದೆ. ಬಟ್ ಇದನ್ನು ನಾನು ಯೂಸ್ ಮಾಡಿದ್ದೀನಿ. ಹಾಗಾಗಿ 1 ಇಯರ್ ಆಯಿತು ಈ ಥರದ ಇನ್ನೊಂದು ತೊಗೊಂಡೋಗಿದ್ದೆ ಲಾಸ್ಟ್ ಟೈಮು. ಅದೇನೂ ಆಗಿಲ್ಲ, ಅದು ನೀಟಾಗಿ ಬಾಳಿಕೆ ಬಂದಿದೆ ಎಷ್ಟೇ ವಾಶ್ ಮಾಡಿದ್ರು. ಸೊ ಹಾಗಾಗಿ ಇದನ್ನೇ ಚಾಯ್ಸ್ ಮಾಡಿಕೊಂಡೆ. ಕಲರ್ ಬೇರೆ ತೊಗೊಂಡೆ. ಇನ್ನು ಕೆಳಗೆ ಬರೋದೇ ಹಸ್ಬೆಂಡು ಮಗಳು ಇಲ್ಲೇ ಕೂತಿದ್ರಲ್ಲ. ಇನ್ನು ನನ್ನ ಮಗಳು ನೋಡಿ ಇಲ್ಲೂ ಕೂಡ ಅಷ್ಟೇ ಈ ಥರ ಅವಳಿಗೆ ಬಟನ್ಸ್ಗಳು, ಸ್ಟಿಕ್ಕರ್ಸ್ಗಳು ಈ ಥರ ಏನಾದ್ರು ಸಿಕ್ಬಿಟ್ರೆ ಅದನ್ನು ತಗೊಂಡು ಇಟ್ಕೊಳ್ಳೋ ಹುಚ್ಚು. ಸೊ ಅದನ್ನೇ ಇದು ಮಾಡ್ತಾಯಿದ್ಲು. ಇನ್ನು ನನ್ನ ಮಗ ಅಂತೂ ಗ್ಲಾಸ್ಗಳಿತ್ತಲ್ಲ ಅಂತೇಳಿ ನೋಡ್ತಾ ಇದ್ದ. ಗ್ಲಾಸ್ಗಳು ಅಷ್ಟೇ, ಸನ್ ಗ್ಲಾಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಜಸ್ಟ್ 49, ದೊಡ್ಡವ್ರದ್ದೆಲ್ಲ 79, 99 ಈ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. 79, 99 ಎಲ್ಲ 79 ಇತ್ತು. ಇನ್ನು ನನ್ನ ಮಗ ಇದೊಂದು ತೊಗೋತೀನಿ ಅಂತಂದ. ಅವ್ನಿಗೆ ಇಷ್ಟ ಆಯಿತು. ನೋಡೋಕ್ಕೂ ಚೆನ್ನಾಗಿದೆ. ಸ್ಕ್ರೂ ಎಲ್ಲ ಫಿಟ್ ಮಾಡಿದ್ದಾರೆ. 49 ರುಪೀಸ್ಗೆ ಲಾಸ್ ಇಲ್ಲ. ಸ್ಕ್ರೂದೆಲ್ಲ ಇದೆ, ಕಿತ್ತೋಗೋದಿಲ್ಲ, ಬಾಳಿಕೆನೂ ಬರುತ್ತೆ. ಇನ್ನು ನನ್ನ ಮಗಳು ಕಣ್ಣೆಲ್ಲ ಅವಳು ಫಾಂಡಾ ಸೈಕಲ್ ಬಾಕ್ಸ್ ಮೇಲೆ ಇತ್ತು. ಕೆಳಗಡೆ ಇಡ್ಸಿದ್ವಲ್ಲ ಕೌಂಟರ್ ಹತ್ರ, ಎಲ್ಲಿ ಬಿಟ್ಬಿಡ್ತೀವೋ ಅಂತೇಳಿ ಕೇಳ್ತಾನೆ ಇದ್ಲು. ಇನ್ನು ಫೈನಲಿ ಅದನ್ನು ತೊಗೊಂಡು ಬಿಲ್ ಮಾಡಿಸೋಣ ಅಂತೇಳಿ ಬಂದ್ವಿ. ಇನ್ನು ಫೈನಲಿ ಇದನ್ನು ಮುಗಿಸ್ಕೊಂಡು ನಾಳೆ ನನ್ನ ಮಗಳ ಬರ್ಡೇಗೆ ಕೇಕೆಲ್ಲ ಏನೂ ಆರ್ಡ್ರ್ ಮಾಡಿಲ್ಲ, ಅದನ್ನು ಆರ್ಡ್ರ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆಲ್ರೆಡಿ ಟೈಮ್ ಆಗಿದೆ 9:30. ನೋಡಬೇಕು ಏನಾಗುತ್ತೆ ಅಂತೇಳಿ. ಬಾಕ್ಸ್ ಬೇಡ. ಯಾರಿಗೆ ಇದು? ಯಾವ ಪಪ್ಪುಗೆ? ಇದೇನು ಕೊಳೆನಾ ಚಿನ್ನೋದು? ಎಲ್ಲೂ ಹೋಗಂಗಿಲ್ಲ ಅಲ್ಲಿ ಮುಂದೆ. ಮನೇಲಿ ಹೋಗಿ ಓಡಿಸುವೆ. ಇನ್ನು ಈ ಸೈಕಲ್ನ ಗಾಡೀಲಿ ಇಟ್ಕೊಂಡು ಹೋಗೋದೇ ಕಷ್ಟ, 2 ವೀಲರಲ್ಲಿ. ಅದಕ್ಕಾಗಿ ಬಾಕ್ಸ್ನೂ ಕೂಡ ಬೇಡ ಅಂತ ಹೇಳ್ಬಿಟ್ಟು ಬಾಕ್ಸ್ ಇಲ್ಲದೇ ಹಾಗೆ ಮುಂದೆ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡು ಹೋಗಬೇಕು. ಇನ್ನು ಆಯಿತು, ಎಲ್ಲ ಪರ್ಚೇಸ್ ಮಾಡಿ ಆಚೆ ಬಂದ್ವಿ. ನೋಡಿ ಇನ್ನು ಸೈಕಲ್ ಹಿಡೋದಕ್ಕೆ ನಾವು ಮುಂದೆ ಇಡೋದಕ್ಕೆ ಅಂದರೆ ಜಾಗ ಸಾಲ್ತಾ ಇಲ್ಲ, ಇಕ್ಕಟ್ಟಲ್ವ. ಸೊ ಹಿಂಗೋ ಮಾಡಿ ತೊಗೊಂಡೋಗೋಣ ಅಂತೇಳಿ ನೋಡಿ ಹಿಂಗೆ ಇಟ್ಬಿಟ್ಟು ಮಗನ ಹಂಗೆ ಕೂರಿಸ್ಕೊಂಡು ಹೋಗಬೇಕು.
ಹಂಗೋ ಹಿಂಗೋ ಆಯಿತು, ನುಗ್ತು ಸದ್ಯ. ಆಯಿತು ಕೂತ್ಕೊಳ್ಳೋಕ್ಕಾಯ್ತು. ಅವನು ಹಿಂಗೆ ಅಡ್ಜಸ್ಟ್ ಮಾಡಿ ಕೂತ್ಕೊಂಡ. ಇನ್ನು ಇಲ್ಲಿಂದ ಹೊರಡಬೇಕು. ಊಟ ಎಲ್ಲ ಮುಗಿದಿದೆ, ಇನ್ನು ಟೈಮ್ ಆಗಿದೆ. ಸೊ ಹಾಗಾಗಿ ಇನ್ನು ಇದನ್ನೆಲ್ಲ ಇಟ್ಕೊಂಡು ಬೇಕ್ರಿಗೆ ಹೋಗಿ ಕೇಕ್ ಆರ್ಡ್ರ್ ಮಾಡೋದೆಲ್ಲ ಏನೂ ಬೇಡ, ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತೇಳಿ ಹೊರಟ್ವಿ. ನಾನಾಗೂ ಗಾಡಿ ಸ್ಟಾರ್ಟ್ ಆದಮೇಲೆ ಬೇಡ, ಪ್ರಾಬ್ಲಮ್ ಆದರೆ ಕಷ್ಟ, ಆಟೋದಲ್ಲೇ ಹೋಗೋಣ, ನಾನು ಆಟೋದಲ್ಲಿ ಹೋಗ್ತೀನಿ, ಗಾಡೀಲಿ ಬನ್ನಿ ಅಂತಂದೆ. ಬೇಡ, ಏನಿಲ್ಲ, ಏನಾಗಲ್ಲ ಅಂತೇಳಿ ಮಗ ಹಂಗೆ ಕಾಲು ಅದ್ರ ಮೇಲೆ ಇಟ್ಕೊಂಡು ಕೂತ್ಕೋತೀನಿ ಅಂತ ಹೇಳ್ದ. ಸೊ ಹಾಗಾಗಿ ಇನ್ನು ಇದೆಲ್ಲ ಎತ್ಕೊಂಡು ಬೇಕ್ರಿಲಿ ಕೇಕ್ ಆರ್ಡ್ರ್ ಮಾಡೋದೆಲ್ಲ ಬೇಡ ಅಂತೇಳಿ ನಮ್ಮ ಮನೆಗೆ ಬಂದ್ವಿ. ಮನೆಗೆ ಬರೋದೇ ನೋಡಿ ಇಬ್ಬರು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಅಲ್ಲಿ ಹಾಕಿದ್ದಾರೆ 80 kg ತನಕ ಕೇಪಬಿಲಿಟಿ ಇದೆ ಗಾಡಿ ಅಂತೇಳಿ ಹಾಕಿದ್ದಾರೆ. ಸೊ ಹಾಗಾಗಿ ಇಬ್ಬರು ಕೂತ್ಕೊಂಡ್ರು ಕೂಡ ಏನೂ ಆಗಲ್ಲ. ಅದು ತುಂಬ ಕ್ವಾಲಿಟಿ ಅದು ಚೆನ್ನಾಗಿದೆ. 1499 ರುಪೀಸ್ ಆಯಿತು. ವರ್ತಿದೆ. ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂತಂದರೆ ಒಂದು ಕಾರ್ದ ರೀತಿ ಓಡಿಸ್ಬೋದು, ಆ ರೀತಿ ಇದೆ. ಇನ್ನಿಬ್ಬರು ಆಟ ಆಡ್ತಾಯಿದ್ರು. ಆಲ್ರೆಡಿ 10 o'clock ಆಗಿದೆ, ನಮ್ಮ ಮನೆಗೆ ಬಂದು ರೀಚ್ ಆಗಿದ್ದು. ಒಳಗೆ ಬರ್ತಾ ಇಲ್ಲ. ಇನ್ನು ನಾನು ಸ್ವಲ್ಪ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡೋ ತನಕ ಇರಲಿ ಅಂತೇಳಿ ಬಿಟ್ಟೆ. ಇನ್ನು ಮಲ್ಕೋಬೇಕಷ್ಟೇ, ಮಲಗಿದ್ದು. ಮತ್ತು ಬೆಳಗ್ಗೆ ಮಗಳ ಬರ್ಡೇ, ಸೊ ಅವಳದು ನೋಡಬೇಕು. ನೋಡಿ ಒಳಗಡೆನೂ ಕೂಡ ಎಲ್ಲ ಕಡೆ ರೂಮಿಂದ ಹಿಡಿದು ಎಲ್ಲ ಕಡೆನೂ ಆಟ ಆಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿದೆ ಸೈಕಲ್. ನನಗಂತೂ ಖುಷಿ ಆಯಿತು. ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ಚೆನ್ನಾಗಿದೆ. ಅವಳಿಗೂ ಖುಷಿ ಆಯಿತು, ಮಗಳಿಗೂ. ಇಬ್ಬರು ಆಟ ಆಡ್ಕೋತಾರೆ ಅಂತೇಳಿ ಖುಷಿ ಪಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಇನ್ನು ನಾಳೆ ಮಗಳದ್ದು ಬರ್ಡೇ ಇದೆ, ಅದನ್ನು ಕೂಡ ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ವಾಚ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನನ್ನ ಮಗಳ ಬರ್ಡೇ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್.